ನಮಸ್ಕಾರ ಗೆಳೆಯರೇ, ಅನುಶ್ರೀ ಜಿಕೆ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಮತ್ತು ಇತರರೊಂದಿಗೆ ಹಂಚಿಕೊಳ್ಳಿ. ನನ್ನ ಹೆಸರು ರೋಹಿತ್. ನನಗೆ 20 ವರ್ಷ. ಒಮ್ಮೆ ನಾನು ಮನೆಯಲ್ಲಿರುವಾಗ ಪಕ್ಕದ ಮನೆಯ ಶೋಭಾ ಆಂಟಿ ನಮ್ಮ ಮನೆಗೆ ಬಂದು ಅಮ್ಮನ ಜೊತೆ ಏನೋ ವಿಷಯವನ್ನು ನಿಧಾನಕ್ಕೆ ಮಾತನಾಡುತ್ತಿದ್ದರು. ಆದರೆ ನನ್ನ ದೃಷ್ಟಿ ಪೂರ್ಣ ಅವರ ಮೇಲೆ ಇತ್ತು. ನಿಜ ಹೇಳಬೇಕೆಂದರೆ ಅವರ ಅಂದ ತುಂಬಾ ದಿವಸದಿಂದ ನನಗೆ ಕಾಡುತ್ತಾ ಇತ್ತು. ನಾನು ಅಲ್ಲೇ ಪಕ್ಕದಲ್ಲಿ ಕುಳಿತು ಒಂದು ವಾರಪತ್ರಿಕೆಯನ್ನು ಓದುತ್ತಾ ಅವರನ್ನೇ ನೋಡುತ್ತಾ ಇದ್ದೆ. ಅವರು ಅಮ್ಮನೊಡನೆ ಮಾತನಾಡುತ್ತಾ ಓರೆಗಣ್ಣಿನಿಂದ ನನ್ನ ಕಡೆ ನೋಡಿದರು. ಹಾಗೆ ಒಂದು ಸಣ್ಣ ಸ್ಟೈಲ್ ಕೊಟ್ಟರು. ಅವಾಗವಾಗ ತನ್ನ ಸೆರಗನ್ನು ಸರಿ ಮಾಡಿಕೊಳ್ಳುತ್ತಿದ್ದರು. ಹೀಗೆ ಅವರು ನಮ್ಮ ಮನೆಗೆ ಬಂದಾಗೆಲ್ಲ ನನ್ನ ಹತ್ತಿರ ನಿಂತು ಅಮ್ಮನ ಜೊತೆ ಮಾತನಾಡುತ್ತಿದ್ದರು. ಅವಶ್ಯಕತೆ ಇದ್ದರೂ ಇಲ್ಲದಿದ್ದರೂ ನನ್ನ ಕಡೆಯೇ ಆಗಾಗ ನೋಡುತ್ತಿದ್ದರು. ನನ್ನ ಕಣ್ಣನ್ನೇ ನೋಡಿ ಆಗಾಗ ನಗುತ್ತಿದ್ದರು. ಅದರಿಂದ ನನಗೆ ಸ್ವಲ್ಪ ಕಸಿವಿಸಿ ಆಗುತ್ತಿತ್ತು. ನನ್ನ ಅವಸ್ಥೆಯನ್ನು ನೋಡಿ ಅವರು ನಗುತ್ತಿದ್ದರು. ಹೀಗೆ ಒಂದೆರಡು ದಿನ ಕಳೆಯಿತು. ಅವರನ್ನು ಹಾಗೆ ಸುಮ್ಮನೆ ನೋಡುವುದಲ್ಲದೆ ಸ್ವಲ್ಪ ಮುಂದುವರೆದು ಮಾತನಾಡಿಸಲು ನನಗೆ ಧೈರ್ಯ ಸಾಲುತ್ತಿರಲಿಲ್ಲ. ಶೋಭಾ ಆಂಟಿಗೆ ಸುಮಾರು 35 ವರ್ಷ ಇರಬಹುದು. ನಮ್ಮ ಮನೆಯ ಪಕ್ಕದ ಮನೆಯಲ್ಲಿ ಸುಮಾರು 6 ತಿಂಗಳ ಹಿಂದೆ ಬಾಡಿಗೆಗೆ ಬಂದಿದ್ದರು. ಅವರ ಗಂಡ ಯಾವುದೋ ಮಾರ್ಕೆಟಿಂಗ್ ಕಂಪನಿಯಲ್ಲಿ ವರ್ಕ್ ಮಾಡುತ್ತಿದ್ದಾರೆ. ಯಾವಾಗ ನೋಡಿದರೂ ಟೂರ್ನಲ್ಲೇ ಇರುತ್ತಾರೆ ಅಂತ ಶೋಭಾ ಆಂಟಿ ಅಮ್ಮನ ಹತ್ತಿರ ಹೇಳುವುದನ್ನು ನಾನು ಕೇಳಿಸಿಕೊಂಡಿದ್ದೆ. ಅವರ ಗಂಡ ಮನೆಯಲ್ಲಿ ಇಲ್ಲದೇ ಇರುವ ಸಮಯದಲ್ಲಿ ಶೋಭಾ ಆಂಟಿ ಯಾವಾಗಲೂ ನಮ್ಮ ಮನೆಗೆ ಬಂದು ಅಮ್ಮನ ಜೊತೆ ಮಾತನಾಡುತ್ತಾ ಕುಳಿತಿರುತ್ತಾರೆ. ಅದು ಅಲ್ಲದೆ ಆಂಟಿಯ ಕುರಿತು ಇನ್ನೊಂದು ವಿಷಯ ಕೂಡ ನಾನು ಗಮನಿಸಿದೆ. ಅವರು ಹೊರಗಡೆ ಸುತ್ತಾಡುವಾಗ ಯಾವಾಗಲೂ ಚೂಡಿದಾರದಲ್ಲಿ ಸುತ್ತಾಡುತ್ತಾರೆ. ಏನು ಕಾಣಿಸದ ಹಾಗೆ ಮೈತುಂಬ ಬಟ್ಟೆ ಹಾಕಿಕೊಳ್ಳುತ್ತಾರೆ. ಆದರೆ ನಮ್ಮ ಮನೆಗೆ ಬರುವಾಗ ಮಾತ್ರ ಯಾವಾಗಲೂ ಸಿಲ್ಕ್ ಸೀರೆ ಉಟ್ಟುಕೊಂಡೇ ಬರುತ್ತಾರೆ. ಅವರು ಸೀರೆ ಉಟ್ಟುಕೊಳ್ಳುವ ಸ್ಟೈಲ್ ಕೂಡ ಡಿಫರೆಂಟ್ ಆಗಿದೆ. ಯಾವಾಗಲೂ ಸೊಂಟ ಕಾಣುವ ಹಾಗೆ ಸೀರೆಯನ್ನು ಉಟ್ಟುಕೊಂಡು ಬರುತ್ತಾರೆ. ಅವರು ನಮ್ಮ ಮನೆಗೆ ಬಂದಾಗ ನನಗೆ ಅವರನ್ನು ನೋಡುವುದೇ ಒಂದು ಹಬ್ಬ. ಅವರು ನಮ್ಮ ಮನೆಯಲ್ಲಿ ಓಡಾಡುವಾಗ ನನ್ನ ದೃಷ್ಟಿ ಅವರ ಮೇಲೆ ಬೀಳಲಿ ಅಂತಾನೋ ಏನೋ ಆಗಾಗ ನನ್ನ ಎದುರಿಗೆ ಓಡಾಡುವುದು, ಆಗಾಗ ಸೀರೆ ಸರಿ ಮಾಡಿಕೊಳ್ಳುವುದು, ಹೀಗೆ ಏನಾದರೂ ಒಂದನ್ನು ಮಾಡುತ್ತಿರುತ್ತಾರೆ. ಒಂದು ದಿನ ಅಮ್ಮ ಸೋಫಾದ ಮೇಲೆ ಕುಳಿತಿದ್ದರು. ಅವರಿಗೆ ಎದುರಾಗಿ ಶೋಭಾ ಆಂಟಿ ನೆಲದ ಮೇಲೆ ಕುಳಿತಿದ್ದರು. ಹಾಗೆ ತುಂಬಾ ಹೊತ್ತಿನಿಂದ ಮಾತನಾಡುತ್ತಿರುವುದರಿಂದ ಅವರು ತಮ್ಮ ಕಾಲನ್ನು ಉದ್ದಕ್ಕೆ ಮುಂದಕ್ಕೆ ಬಿಟ್ಟು ಕುಳಿತುಕೊಂಡಿದ್ದರು. ಅವರ ಸೀರೆ ಸ್ವಲ್ಪ ಮೇಲಕ್ಕೆ ಹೋಗಿತ್ತು. ಅದರಿಂದ ಅವರ ಕಾಲಿನ ಅಂದ ಚೆನ್ನಾಗಿ ಕಾಣಿಸುತ್ತಿತ್ತು. ನಾನು ಅಮ್ಮನ ಹಿಂದುಗಡೆಯಿಂದ ನಿಂತು ಆಂಟಿಯನ್ನು ನೋಡುತ್ತಿದ್ದೆ. ಅದು ಅಮ್ಮನಿಗೆ ಗೊತ್ತಿರಲಿಲ್ಲ. ಆಂಟಿ ನಾನು ನೋಡುತ್ತಿರುವುದನ್ನು ಗಮನಿಸಿ ಒಮ್ಮೆ ತನ್ನ ಕಾಲನ್ನು ನೋಡಿಕೊಂಡು ಆಮೇಲೆ ನನ್ನ ಕಡೆ ನೋಡಿ ಸಣ್ಣಗೆ ಒಮ್ಮೆ ಕಣ್ಣು ಹೊಡೆದರು. ನನಗೆ ಒಮ್ಮೆಲೆ ಎದೆ ಜಲ್ಲೆನಿಸಿತು. ಒಮ್ಮೆಲೆ ಸ್ವರ್ಗಕ್ಕೆ ಹೋಗಿ ಬಂದಂತಾಯಿತು. ಏನಾದ್ರೂ ಕೆಲಸ ಇಟ್ಟುಕೊಂಡು ಅಮ್ಮ ಒಮ್ಮೆ ಹೊರಗಡೆ ಹೋಗಿದ್ರೆ ತುಂಬಾ ಚೆನ್ನಾಗಿತ್ತು ಅಂತ ಅನಿಸಿತು. ಅಂತೂ ಶೋಭಾ ಆಂಟಿಯ ದೃಷ್ಟಿ ನನ್ನ ಮೇಲೆ ಬಿದ್ದಿದೆ ಅಂತ ನನಗೆ ಅರ್ಥವಾಯಿತು. ಅವರ ಮುಖದಲ್ಲಿ ಆಸೆ ತುಂಬಿರುವುದು ನನಗೆ ಕಾಣಿಸುತ್ತಿತ್ತು. ನನಗಂತೂ ಒಂಥರ ವಿಶೇಷ ರೀತಿಯ ಖುಷಿಯಾಗುತ್ತಿತ್ತು. ಹೊಸ ಅನುಭವ ಆಗುತ್ತಿತ್ತು. ಹಾಗೆ ನೋಡುತ್ತಿರುವಾಗ ಆಂಟಿ ಅಮ್ಮನ ಹತ್ತಿರ ಕೇಳಿದರು, ಸಾಯಂಕಾಲ ರೋಹಿತನನ್ನು ಸ್ವಲ್ಪ ನಮ್ಮ ಮನೆಗೆ ಕಳುಹಿಸುತ್ತೀರಾ? ಮನೇಲಿ ಕೆಲವೊಂದು ದೊಡ್ಡ ದೊಡ್ಡ ಸಾಮಾನುಗಳಿವೆ. ಅವುಗಳನ್ನ ಸ್ವಲ್ಪ ಮೇಲಕ್ಕೆ ಎತ್ತಿಡಬೇಕು. ನನಗೆ ಸ್ವಲ್ಪ ಸಹಾಯ ಮಾಡಬೇಕು ಅಂತ ಅಮ್ಮನಲ್ಲೇ ಕೇಳಿದರು. ಹಾಗೆ ನನ್ನ ಕಡೆ ಇನ್ನೊಮ್ಮೆ ನೋಡಿ ಕಣ್ಣು ಹೊಡೆದು ಅವರ ಮನೆಗೆ ಹೊರಟರು. ಅಮ್ಮ ಸೋಫಾದಿಂದ ಎದ್ದು ನಾನು ಇರುವ ಕಡೆ ಬಂದರು. ನಾನು ಏನೂ ತಿಳಿಯದವರಂತೆ ಯಾವುದೋ ಒಂದು ಪುಸ್ತಕ ಓದುತ್ತಾ ಕುಳಿತಿದ್ದೆ. ಅಮ್ಮ ನನ್ನನ್ನು ನೋಡಿ, ರೋಹಿತ್, ಪಕ್ಕದ ಮನೆ ಆಂಟಿ ನಿನಗೆ ಅವರ ಮನೆಗೆ ಬರೋಕೆ ಹೇಳಿದ್ದಾರೆ. ಏನೋ ಸ್ವಲ್ಪ ಸಾಮಾನು ಎತ್ತಿಡಲು ಸಹಾಯ ಮಾಡಬೇಕಂತೆ. ಸ್ವಲ್ಪ ಅವರ ಮನೆಗೆ ಹೋಗಿ ಬರ್ತೀಯಾ ಆಮೇಲೆ ಅಂತ ಕೇಳಿದರು. ಅಯ್ಯೋ, ನನಗೆ ಸ್ವಲ್ಪ ಕೆಲಸ ಇತ್ತು, ಪರವಾಗಿಲ್ಲ, ನೀನು ಹೇಳ್ತೀಯಾ ಅಂತ ಹೋಗಿ ಬರುತ್ತೇನೆ ಅಂತ ಉತ್ತರ ಕೊಟ್ಟೆ. ಆದರೆ ಮನಸ್ಸಿನೊಳಗೆ ಮಾತ್ರ ಯಾವಾಗ ಸಾಯಂಕಾಲ ಆಗುತ್ತದೋ, ಯಾವಾಗ ಅವರ ಮನೆಗೆ ಹೋಗುತ್ತೇನೋ ಅಂತ ಅಂದುಕೊಳ್ಳುತ್ತಿದ್ದೆ. ಮನಸ್ಸಲ್ಲಿ ಅಷ್ಟೆಲ್ಲ ನಡೆಯುತ್ತಿದ್ದರೂ ಹೊರಗಡೆ ಮಾತ್ರ ನಾರ್ಮಲ್ ಆಗಿ ಇದ್ದೆ. ಸರಿ, ಹೋಗುವುದಾದರೆ ಹೇಳು, ನಾನು ಅವರಿಗೆ ಹೇಳುತ್ತೇನೆ ಅಂತ ಅಮ್ಮ ಹೇಳಿ ಹೋದರು. ಆ ದಿನ ಸಾಯಂಕಾಲದವರೆಗೂ ಟೈಮ್ ಕಳೆಯುವುದು ನನಗೆ ತುಂಬಾ ಕಷ್ಟವಾಯಿತು.
ಮನಸ್ಸಿನ ತುಂಬೆಲ್ಲ ಆಂಟಿಯ ಕುರಿತಾಗಿ ಯೋಚನೆ ಬರುತ್ತಿತ್ತು. ಹಾಗೆ ಕೈಯಲ್ಲಿರುವ ಪುಸ್ತಕವನ್ನು ಪಕ್ಕಕ್ಕಿಟ್ಟು ಮಂಚದ ಮೇಲೆ ಬಿದ್ದುಕೊಂಡು ನಿದ್ದೆ ಮಾಡಲು ಟ್ರೈ ಮಾಡಿದೆ. ಅಂಥ ಟೈಮಲ್ಲಿ ನಿದ್ದೆಯಾದರೂ ಎಲ್ಲಿ ಬರುತ್ತದೆ. ಸಂಜೆಯ ತನಕ ಟೈಮ್ ವೇಸ್ಟ್ ಮಾಡಿದೆ. ಸಂಜೆ 5 ಗಂಟೆಯ ಹೊತ್ತಿಗೆ ಸ್ನಾನ ಮಾಡಿ ರೆಡಿಯಾದೆ. ಹಾಗೆ ಅಮ್ಮನಿಗೆ ಹೇಳಿ ಆಂಟಿ ಮನೆಗೆ ಹೊರಟೆ. ಮನೆಯ ಬಾಗಿಲು ತೆರೆದೇ ಇತ್ತು. ಹಾಲೇ ಹೋಗಿ ನೋಡಿದೆ, ಯಾರೂ ಇರಲಿಲ್ಲ. ಅಲ್ಲಿಂದ ರೂಮಿನೊಳಕ್ಕೆ ನೋಡುತ್ತಾ ಆಂಟಿ ಎಲ್ಲಿರಬಹುದು ಅಂತ ನೋಡ್ತಾ ಇದ್ದೆ. ಬೆಡ್ ರೂಮ್ ಒಳಗಡೆ ನೋಡಿದಾಗ ಒಮ್ಮೆ ಎದೆ ಜಲ್ಲೆನಿಸಿತು. ಆಂಟಿ ಮಂಚದ ಮೇಲೆ ಮಲಗಿದ್ದರು. ಅವರ ಬಟ್ಟೆ ಅಸ್ತವ್ಯಸ್ತವಾಗಿತ್ತು. ಫ್ಯಾನ್ ಹಾಕಿಕೊಂಡು ಮಲಗಿದ್ರಿಂದ ಅವರ ಸೀರೆ ಸ್ವಲ್ಪ ಸರಿದು ಹೋಗಿತ್ತು. ಸ್ವಲ್ಪ ಹೊತ್ತು ಅಲ್ಲಿಯೇ ನಿಂತು ಆಂಟಿಯ ಅಂದವನ್ನು ನೋಡುತ್ತಿದ್ದೆ. ಸೀರೆ ಸರಿದಿದ್ರಿಂದ ಅವರ ಸೊಂಟ ನನಗೆ ಹುಚ್ಚು ಹಿಡಿಸುತ್ತಿತ್ತು. ನಾನು ಹಾಗೆ ನೋಡುತ್ತಾ ನಿಂತಿದ್ದೆ. ಸ್ವಲ್ಪ ಹೊತ್ತಲ್ಲಿ ಆಂಟಿ ನನ್ನ ಕಡೆ ನೋಡಿ, ರೋಹಿತ್, ಯಾವಾಗ ಬಂದೆ? ಯಾಕೆ ಅಲ್ಲೇ ನಿಂತಿದ್ದೀಯಾ? ಒಳಗಡೆ ಬರಬಹುದಿತ್ತಲ್ಲ, ಒಳಕ್ಕೆ ಬಾ ಅಂತ ನನ್ನನ್ನು ಕರೆಯುತ್ತಾ ಮಂಚದಿಂದ ಕೆಳಕ್ಕೆ ಇಳಿಯಲು ನೋಡುತ್ತಿದ್ದರು. ಹಾಗೆ ಎದ್ದೇಳುವಾಗ ಅವರ ಸರಿಗು ಜಾರಿ ಹೋಗಿತ್ತು. ನಾನು ಹಾಗೆ ನೋಡ್ತಾ ಇದ್ದೆ. ಅವರು ಅದನ್ನು ಕೂಡಲೇ ಸರಿಪಡಿಸಿಕೊಳ್ಳುವುದನ್ನು ಬಿಟ್ಟು ನನ್ನ ಕಡೆ ನೋಡಿದರು. ಹಾಗೆ ತಮ್ಮೆ ಸೆರಗನ್ನು ಸರಿ ಮಾಡಿಕೊಳ್ಳುತ್ತಾ, ನೀನು ಫೋನ್ ಮಾಡಿ ಬರುತ್ತೀಯ ಏನೋ ಅಂತ ಅಂದುಕೊಂಡಿದ್ದೆ. ಅದಕ್ಕೆ ಸುಮ್ಮನೆ ಮಲಗಿಕೊಂಡು ಮ್ಯಾಗ್ಜಿನ್ ನೋಡ್ತಾ ಇದ್ದೆ. ಸರಿ, ನೀನು ಇಲ್ಲೇ ಕುಳಿತಿರು, ನಾನು ಹೋಗಿ ನಿನಗೆ ಕಾಫಿ ಮಾಡಿಕೊಂಡು ಬರುತ್ತೇನೆ ಅಂತ ಕಿಚನ್ ಒಳಗಡೆ ಹೋದರು. ಹಾಗೆ ಅವರು ಒಳಗಡೆ ಹೋಗುವಾಗ ನಾನು ಗಮನಿಸಿದೆ. ಅವರು ಸೀರೆಯೊಂದನ್ನು ಬಿಟ್ಟರೆ ಅವರು ಬೇರೆ ಏನನ್ನೂ ಧರಿಸಿರಲಿಲ್ಲ. ಅಂದರೆ ಆಂಟಿ ಆಗಲೇ ಅದಕ್ಕೆ ರೆಡಿಯಾಗಿದ್ದಾರೆ ಅಂತ ನನಗೆ ಖಚಿತವಾಯಿತು. ಇನ್ನು ತಡ ಮಾಡಬಾರದು ಅಂತ ಅಂದುಕೊಂಡು ನಾನು ಕೂಡ ಅವರ ಹಿಂದೆಯೇ ನಡೆದುಕೊಂಡು ಅಡುಗೆ ಮನೆಗೆ ಹೋದೆ. ಅವರು ನಿಂತು ಕಾಫಿ ಮಾಡ್ತಾ ಇದ್ದರು. ಹಿಂದಿನಿಂದ ಅವರನ್ನು ನೋಡುತ್ತಾ ಇದ್ದರೆ ನನ್ನ ಮನಸ್ಸಿಗೆ ಹುಚ್ಚು ಹಿಡಿಯುತ್ತಿತ್ತು. ಚೆನ್ನಾಗಿ ಮೈಗೆ ಅಂಟಿಕೊಂಡಿರುವ ಕಾಟನ್ ಸೀರೆಯಲ್ಲಿ ಅವರು ತುಂಬಾ ಸುಂದರವಾಗಿ ಕಾಣಿಸುತ್ತಿದ್ದರು. ಹಾಗೆ ಹೋಗಿ ಹಿಂದಿನಿಂದ ಅವರನ್ನು ತಬ್ಬಿಕೊಳ್ಳಬೇಕು ಅಂತ ನನ್ನ ಮನಸ್ಸು ಹೇಳುತ್ತಿತ್ತು. ಹಾಗೆ ಅವರನ್ನೇ ನೋಡುತ್ತಾ ಯೋಚಿಸುತ್ತಿರುವಾಗ ನನಗೆ ಹೆಚ್ಚು ಹೊತ್ತು ಹಾಗೆ ನಿಲ್ಲಲು ಆಗಲಿಲ್ಲ. ಇನ್ನೇನು ಮುಂದುವರಿಯೋಣ ಅಂತ ಅಂದುಕೊಂಡಾಗ ಅದೇ ಸಮಯಕ್ಕೆ ಆಂಟಿ ಕಾಫಿ ತೆಗೆದುಕೊಂಡು ಹಿಂದಕ್ಕೆ ತಿರುಗಿದರು. ನನ್ನನ್ನು ನೋಡಿ, ಬಾ ಡೈನಿಂಗ್ ಟೇಬಲ್ ಅಲ್ಲಿ ಕುಳಿತುಕೋ, ಕಾಫಿ ಕುಡಿಯೋಣ ಅಂದರು. ಸರಿ ಅಂತ ಜಾಸ್ತಿ ಮಾತನಾಡದೆ ಅವರನ್ನು ನೋಡುತ್ತಾ ಹೋಗಿ ಡೈನಿಂಗ್ ಟೇಬಲ್ನ ಕುರ್ಚಿಯ ಮೇಲೆ ಕುಳಿತುಕೊಂಡೆ. ಆಂಟಿ ಕಾಫಿ ಕುಡಿಯುತ್ತಾ ನನ್ನ ಮುಖವನ್ನೇ ನೋಡುತ್ತಾ, ಹತ್ತುತ್ತೀಯಾ ಅಂತ ಕೇಳಿದರು. ಅವರು ನೇರವಾಗಿ ಹಾಗೆ ಕೇಳಿದ್ದುದಕ್ಕೆ ನನಗೆ ಒಮ್ಮೆಲೆ ಕಂಗಲಾಗಿ ಅವರ ಮುಖವನ್ನು ನೋಡುತ್ತಿದ್ದೆ. ಅವರು ಕಿಲಕಿಲ ನಗುತ್ತಾ, ಮೇಲೆ ಕೆಲವು ಸಾಮಾನುಗಳನ್ನು ಎತ್ತಿ ಇಡಬೇಕು, ಅದಕ್ಕೆ ಚೇರ್ ಮೇಲಕ್ಕೆ ಹತ್ತಿ ನಿಲ್ಲುತ್ತೀಯಾ ಅಂತ ಕೇಳಿದರೆ ನೀನು ಯಾಕೆ ಅಷ್ಟು ಟೆನ್ಷನ್ ಆಗಿದ್ದೀಯಾ? ಬೇರೆ ಎಲ್ಲಿ ಹತ್ತೋಕೆ ಪ್ಲಾನ್ ಮಾಡ್ತಾ ಇದ್ದೀಯಾ ಅಂತ ನಕ್ಕರು. ನನಗೆ ಏನು ಹೇಳಬೇಕಂತ ತಿಳಿಯದೆ ಪಕ್ಕದಲ್ಲಿದ್ದ ಟಿವಿ ರಿಮೋಟ್ ತೆಗೆದುಕೊಂಡು ಟಿವಿಯಲ್ಲಿ ಚಾನೆಲ್ ಚೇಂಜ್ ಮಾಡಿದೆ. ಆಗ ಆಂಟಿ ಕೇಳಿದರು, ಏನು, ನನಗಿಂತ ಆ ಟಿವಿ ಹೀರೋಯಿನ್ನೇ ತುಂಬಾ ಇಷ್ಟನಾ ನಿನಗೆ ಅಂತ ಕೇಳುತ್ತಾ ನನ್ನ ಕೈಯಿಂದ ರಿಮೋಟ್ ಅನ್ನು ತೆಗೆದುಕೊಂಡರು. ಹಾಗೆ ನನ್ನನ್ನು ಎದುರಿಗೆ ಎಳೆದುಕೊಂಡು ಅವರ ಎರಡೂ ಕೈಯಿಂದ ಒಮ್ಮೆಲೆ ನನ್ನನ್ನು ತಬ್ಬಿಕೊಂಡರು. ಹಾಗೆ ನನಗೊಂದು ಮುತ್ತು ಕೊಟ್ಟರು. ನನ್ನ ಮೈಯಲ್ಲಿ ಕರೆಂಟ್ ಪಾಸ್ ಆದಾಗೆ ಆಯಿತು. ಹಾಗೆ ಆಂಟಿ ತನಗೆ ಬೇಕಾದ ಕೆಲಸವನ್ನೆಲ್ಲ ಮಾಡಿಸಿಕೊಂಡು ನನಗೂ ತುಂಬಾ ಸಂತೋಷ ಕೊಟ್ಟು ಮನೆಗೆ ಕಳುಹಿಸಿದರು. ಕತೆ ಇಷ್ಟವಾದರೆ ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.